ಅಬ್ಬಬ್ಬಬ್ಬಬ್ಬಾ ಬಿದ್ದೋದತ್ತು ಬಿಡಿ, ಉದ್ರೋದತ್ತು. ನಾನು ಊಟ ಮಾಡ್ತಿದ್ದೆ ಆಯಿತಾ. ಬಟ್ ಏನಂದರೆ ಇವರು ಹೇಳಿದೆ ಊಟ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಪಾಡ್ಕಾಸ್ಟ್ ಸ್ಟಾರ್ಟ್ ಆಗಲೇಬೇಕು. ಸೊ ಹಾಗಾಗಿ ಟೈಮ್ ಕರೆಕ್ಟಾಗಿರಿ ಅಂತ. ಸೊ ಮತ್ತೇನಿದು? ಇಟ್ಸ್ ಅ ಸ್ಮಾಲ್ ಗಿಫ್ಟ್ ಅಷ್ಟೇ. ಏನೇನಿಲ್ಲ. ಥ್ಯಾಂಕ್ ಯು ಸೋ ಮಚ್, ಸೊ ಸ್ವೀಟ್ ಆಫ್ ಯು. ಇದೆಲ್ಲ ಯಾಕಕ್ಕ? 20 ವರ್ಷ ಅಂದರೆ ನಾನು ಆಂಟಿ ಆಂಟಿ ಅಂತ ಕರೆಯೋ ಏಜಲ್ಲಿ ನಿಮ್ಮನ್ನ ನೀವು ಆಂಕರ್ ಆಗಿದ್ರಿ ಅನ್ನಂಗೆ ಆಯ್ತು ನನಗೆ, ಅಲ್ವಾ? ನೀವು ಆಕ್ಟಿಂಗ್ ಟ್ರೈ ಮಾಡ್ಬೋದು ಆ್ಯಕ್ಚುಲಿ. ಯಾಕೆ ಗೊತ್ತಾ, ನಾನು ಹೇಳಿ ಸುಳ್ಳು ಅಂತ ಗೊತ್ತಿದ್ರು ಎಷ್ಟು ನಮ್ದಂಗೆ ಆ್ಯಕ್ಟ್ ಮಾಡಿದ್ರು ಗೊತ್ತಾ. ಸುಕನ್ಯಾ ಹೊಸದೊಂದು ಬ್ರ್ಯಾಂಡ್ನ ಲಾಂಚ್ ಮಾಡಿದ್ದಾರೆ, ವಿಚ್ ಇಸ್ T9. ಐ ಥಿಂಕ್ ಫಸ್ಟ್ ಟೈಮ್ ಪ್ರಮೋಟ್ ಮಾಡ್ತಾ ಇರೋದು ಪಾಡ್ಕಾಸ್ಟಲ್ಲಿ ನಾನೇನಾ? ಹೌದು. ಹೌದಾ? ಪಾಡ್ಕಾಸ್ಟಲ್ಲಿ ಹೌದು ನೀವೇ. ನಾನೆಲ್ಲ. ಸೊ T9 ಬ್ರ್ಯಾಂಡ್ನ ಟೀ ಹೇಗಿರುತ್ತೆ ನೋಡುವ. ಸುಕನ್ಯಾ ಸಮೃದ್ಧಿ ಟೀನ ಕುಡಿಯಿರಿ, ನೀವು ಸಮೃದ್ಧರಾಗಿರಿ. ನಂದಿನಿ ಆಕರ್ಷ್ ಕಿಚನಲ್ಲಿ ನನಗೆ ಕೆಲಸ ಕೊಟ್ಟಿದ್ದಾರೆ. ಅಲ್ಲಿ ಮನೇಲಿ ಸಂಬಳ ಕೊಡ್ತಾರಲ್ವೋ ಗೊತ್ತಿಲ್ಲ. ಯಾವುದಾದ್ರೂ ಒಂದು ಹಾಡು ಹಾಡಿಯಲ್ಲ. ಸಂಜೆ ಟೈಮಲ್ಲಿ ಸುಕನ್ಯಾ ಟೀ ಜೊತೆ ನಮ್ಮಲ್ಲಿ ಹೆಂಗಂದ್ರೆ ಆ್ಯಕ್ಚುಲಿ ಜಾಸ್ತಿ ಬಿಸಿಲು, ಮಧ್ಯಾಹ್ನ ಬಿಸಿಲು 2 ಗಂಟೆಗೂ ಟೀ ಕುಡಿತೀವಿ. ಅದು ಮಳೆ ಬಂದ್ರು ಟೀ ಕುಡಿತಾರೆ, ಬಿಸಿಲು ಬಂದ್ರು ಟೀ, ಬೆಳಗ್ಗೆ ಟೀ, ಮಧ್ಯಾಹ್ನ ಟೀ, ಸಾಯಂಕಾಲ ಟೀ. ಅದು ಒಂದು ಮುಗಿಯೋಟ್ಗೆ ಒಂದು ಡೇ ಮುಗಿಯೋಟ್ಗೆ ಒಂದು 10 ಕಪ್ ಟೀ ಕುಡಿದಿರ್ತೀವಿ. ಒನ್ ಮೋರ್ ಅಂದಂಗೆ 1 more ಕಪ್ ತಗೊಂಡು ಕುಡಿತಾ ಇದ್ದಾರೆ ನೋಡಿ. 2 ಕಪ್. ಏನು ಹಾಕೊಂಡಿಲ್ಲ. ಸೂಪರ್ 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 ಚೆನ್ನಾಗಿ ಕಾಣ್ತಿದ್ದೀನಿ ಅಂತೆ ವೈಟ್ಗೆ. ಅದು ನಿಜವಾಗ್ಲೂ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆಕಾಶ್ ಯೂಟ್ಯೂಬ್ ಚಾನಲ್. ಇವತ್ತು ಆಕಾಶ್ ಅವರು ಪಾಡ್ಕಾಸ್ಟ್ಗೆ ರೆಡಿ ಆಗ್ತಾ ಇದ್ದಾರೆ. ನಾನು ರೆಡಿ ಆಗೋದು ನೀವು ನೋಡಿದ್ದೀರಲ್ವಾ, ರೋಡಲ್ಲಿ ನಾನೇ ಒಂದು ಸನ್ಸ್ಕ್ರೀನ್ ಲೋಷನ್ ಹಾಕೊಂಡು ರೆಡಿ ಆಗಿಬಿಡ್ತೀನಿ ಅಷ್ಟೇ, 1 ನಿಮಿಷ. ಆದರೆ ನಮ್ಮ ಆಕಾಶ್ ನೋಡಿ ಮೇಕಪ್ ಆರ್ಟಿಸ್ಟ್ ಕರೆಸಿದ್ದಾರೆ, ರೆಡಿ ಆಗ್ತಾ ಇದೆ. ನಾನಿಂತ ಮೇಕಪ್ ಆರ್ಟಿಸ್ಟ್ರಿ ಅಂತೆ. ನನ್ಗಿಂತ ಇವರು ಪರಿಚಯನೇ ಮಾಡ್ಕೊಂಡಿಲ್ಲ. ಹಾಯ್ ಹಾಯ್, ಪೂರ್ಣಿಮಾ ಅಂತ ಮೇಕಪ್ ಆರ್ಟಿಸ್ಟು. ನೋಡೋಣ ಹೆಂಗೆ ರೆಡಿ ಮಾಡ್ತಾರೆ ಅಂತ ಹೇಳಿ. ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸ್ಬೇಕು ಅಷ್ಟು ರೆಡಿ ಮಾಡಿ. ಅವ್ರು ಚೆನ್ನಾಗಿದ್ದಾರೆ ಅಂತ ಗೊತ್ತು, ಸಿಂಪಲ್ ಆಗಿ ಅಷ್ಟೇ. ಚಿಂಕ ಇನ್ನೊಂದು ಸ್ವಲ್ಪ ಜೋರಾಗೆ ಮಾಡಿಸ್ಕೊತೀವಿ, ಯಾಕೆ ಸಿಂಪಲ್ ಆಗಿ ಯಾಕೆ ಮಾಡ್ಕೋಬೇಕು ನಾವು? ಹಾಗಾದ್ರೆ ಇದು ಜಾತ್ರೆಲ್ಲ ಪೌಡರ್ ಹಾಕ್ತಾರಲ್ಲ, ಮಿಂಚಿಂಗ್ ಪೌಡರ್ ಹಾಕ್ತಾರೆ. ನೋಡಿ ಹೆಂಗೆ ರೆಡಿ ಆಗ್ತಾ ಇದ್ದಾರೆ ಅಂತ. ನಾನು ಯಾವತ್ತೂ ಹಿಂಗೆ ರೆಡಿ ಆಗಿಲ್ಲ. ಅಬ್ಬಬ್ಬಬ್ಬಬ್ಬಬ್ಬ, ಹುಡುಗರು ಈ ರೇಂಜಿಗೆ ರೆಡಿ ಆಗ್ತಾರೆ ಅಂತ ಇವಾಗಲೇ ಗೊತ್ತಾಗ್ತಾ ಇರೋದು. ನನಗೆ ಮಾತ್ರ ಟೈಮೇ ಕೊಡಲ್ಲ. ಆಯಿತಾ ರೆಡಿನಾ? ಏನಕ್ಕೆ ರೆಡಿ ಆಗ್ತೀಯಾ? ಕಂಟೆಂಟ್ ಅಷ್ಟೇ ಮುಖ್ಯ. ಇವತ್ತು ಅವರು ನೋಡ್ತಾ ಇದ್ದೀನಿ, ಇವಾಗ ನನಗೆ ಡಿಮ್ಯಾಂಡ್ ಮಾಡೋಕ್ಕೆ ನನಗೆ ಸರಿಯಾಗುತ್ತೆ, ನೋಡ್ಕೋತಾ ಇದ್ದೀನಿ. ನೀವು ಡಿಮ್ಯಾಂಡ್ ಮಾಡಬೇಕು, ಅದೇ ಮೇನ್ ಪ್ರಾಬ್ಲಮ್ ನೋಡಿ. ನಾನು ಡಿಮ್ಯಾಂಡ್ ಮಾಡಲ್ವಲ್ಲ. ಹೇರ್ ಬ್ಯಾಂಡ್ ಇದೆಯಾ? ನಮ್ಮ ಮೇಕಪ್ ಆರ್ಟಿಸ್ಟ್ ಹೇರ್ ಬ್ಯಾಂಡ್ ಮಿಸ್ ಮಾಡಿ ಬಂದವ್ರೆ. ಹೇರ್ ಬ್ಯಾಂಡ್ ಇದೆಯಾ? ನಮ್ಮ ಮೇಕಪ್ ಆರ್ಟಿಸ್ಟ್ ಹೆಂಗೆ ನೋಡಿ, ಇವ್ರು ಹೇರ್ ಬ್ಯಾಂಡ್ ಹಾಕೊಳ್ಳೋಕೆ ಇವರೇ ಹೇರ್ ಬ್ಯಾಂಡ್ ಮಿಸ್ ಮಾಡಿ ಹಂಗ ಹೌದಾ? 1 ನಿಮಿಷ ಇರಿ, ಓಕೆನಾ? ನಾನು ಇಟ್ಕೊಳ್ಳ ಹಂಗೆ ಆಗ್ಬೋದಾ? ನಂದು ನಮ್ಮ ಕ್ಯಾಮ್ರಾಮನ್ ಬಂದರು. ನನಗೆ ಇದು ಮ್ಯಾಚ್ ಆಗಬೇಕು. ಎಲ್ಲ ರೆಡಿ ಆಗ್ತಾ ಇದೆ ನೋಡ್ಬೋದು. ಇವಾಗ ಕ್ಯಾಮ್ರಾ ಸೆಟಪ್ ಬಂದರು, ಲೈಟಿಂಗ್ಸ್ ಅವರು ಬಂದರು. ಬೆಂಡೂರು ಸಿನಿ ಕ್ರಿಯೇಷನ್ ಅವರು ಸೆಟಪ್ ಮಾಡಿಕೊಡ್ತಾ ಇದ್ದಾರೆ. ಅವ್ರು ಸರ್ ಬಂದಿದ್ದಾರೆ, ಅವ್ರ ಸ್ಟೂಡೆಂಟ್ ಕರ್ಕೊಬಂದಿದ್ದಾರೆ. ಈ ಕಡೆ ಆಕಾಶ್ ರೆಡಿ ಆಗ್ತಾ ಇದ್ದಾರೆ. ಇನ್ನೇನು ಸದ್ಯದಲ್ಲಿ ಸುಕನ್ಯಾ ಅವರು ಬರ್ತಾರೆ. ಅಲ್ಲಿ ನೋಡಿದ್ದು ಫಂಕ್ಷನಲ್ಲಿ, ಮತ್ತು ಇವಾಗ ನೋಡ್ತಾ ಇದ್ದೀನಿ. ರೆಕಾರ್ಡ್ ಮಾಡ್ತಿದ್ದೀರಾ? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಕಡೆ ಬ್ಯಾಕ್ ಇಲ್ಲಿ ಆಲ್ರೆಡಿ ಸುಕನ್ಯಾ ಅವ್ರು ಬಂದರು, ಇವಾಗ ಕರ್ಕೊಂಡು ಬರ್ತಾ ಇದ್ದೀನಿ. 250 ಫ್ಯಾಮಿಲಿ ಇದೆ, ಮನೆ ಇದೆ ಇಲ್ಲಿ, ಸ್ಟುಡಿಯೋ. ಹಾಂ, ನಮ್ದು ಇನ್ನೊಂದಿದೆ ಕೆಳಗಡೆ. ಯಾರಿದು? ವಾಯ್ಸ್ ಎಲ್ಲ ಕೇಳಿದಂಗೆ. ಇವರು ಬನ್ನಿ, ಏನಾದ್ರು ಟಚಪ್ ಏನಾದ್ರು ಮಾಡಿಸ್ಕೊತೀರ? ನೋ, ಏನೂ ಬೇಡ, ನೀವೇ ರೆಡಿಯಾಗಿರ್ತೀರಲ್ಲ. ರೆಡಿ ಮಾಡಿದ್ರಾ ನಮ್ಮ ಆಕಾಶ್ ಅವ್ರನ್ನ?
ಮುಗೀತಾ? ಓಕೆ, ನೋಡೋಣ. ಇಲ್ಲ ಈ ಕಡೆ ತಿರುಗಿ ಆಕಾಶ್. ನೈಸ್. ಸೆಟ್ ಮಾಡ್ತೀವಿ. ಓಕೆ. ಅದು ಕ್ಯಾಮ್ರಾ ಹಾಕಿರ್ಬೇಕು. ಇಲ್ಲ, ಎರಡು ಸಿಟ್ಟಿಂಗ್ ಚೇರ್ಸ್ ಎಲ್ಲ ರೆಡಿಯಾಗಿದೆ. ಈ ಕಡೆ ಒಂದು ಪಾಡ್ಕಾಸ್ಟ್ಗೆ ನೋಡ್ಬೋದು. ಪಾಡ್ಕಾಸ್ಟ್ ಮೈಕ್ ಆಗಿರ್ಬೋದು, ಚೇರ್ಸು, ಟೇಬಲ್ ಎಲ್ಲ ರೆಡಿಯಾಗಿದೆ. ಲೈಟಿಂಗ್ಸ್ ಈ ಕಡೆ ಒಂದು ಹಾಕಿದ್ದಾರೆ, ಆ ಕಡೆ ಇನ್ನೊಂದು ಆನ್ ಮಾಡಬೇಕು. ಅದ್ರ ಜೊತೆಗೆ ನಮ್ಮದು 2 ಕ್ಯಾಮ್ ಸೆಟಪ್ ಆಗಿರೋದ್ರಿಂದ ಯಾವ ಆ್ಯಂಗಲಲ್ಲಿ ಕೊಡ್ತಾ ಇದ್ದಾರೆ ಅಂತ ನೋಡಬೇಕು. ಈ ಕಡೆ ಒಂದು ಆಂಕರ್ಗೆ ಒಂದು ಕೊಡ್ತಾ ಇದ್ದಾರೆ, ಗೆಸ್ಟ್ಗೆ ಒಂದು ಕೊಡ್ತಾ ಇದ್ದಾರೆ. ಅವ್ರು ಮಾಡಿದ್ದವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅನಿಸುತ್ತೆ, ಮತ್ತೆ ಬಾಚ್ಕೊಳ್ತಾ ಇದ್ದಾರೆ. ಸಾಕು ಬಿಡಿ ಆಕಾಶ್, ಸಾಕು. ಹುಡುಗಿರು ಯಾವಾಗಲೂ ರೆಡಿ ಆಗಿರ್ತಾರೆ, ಹುಡುಗರು ಅಪರೂಪಕ್ಕೆ ಒಂದ್ಸಲ ರೆಡಿ ಆಗೋದು. ಸೊ ಹಾಗಾಗಿ ರೆಡಿ ಆಗ್ಬೇಕಾದ್ರೆ ನಮ್ಗೆ ಇಂಥವೆಲ್ಲ ಅನ್ನಿಸ್ತಾ ಇರುತ್ತೆ, ಇನ್ನೇನೋ ಕರೆಕ್ಷನ್ ಆಗಬೇಕಂತ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಒಳ್ಳೆ ಮೇಕಪ್ ಆರ್ಟಿಸ್ಟು. ಸಿಂಪಲಾಗಿ ರೆಡಿ ಮಾಡಿದ್ದಾರೆ. ನನ್ನ ತೀರಾ ಈ ಬೂದಿ ತಂದು ಹಾಕ್ಬಿಟ್ಟು ಕ್ಯಾಮ್ರಾದಲ್ಲಿ ಬೂದಿ ಬರೋ ಥರ ಹಾಗೆಲ್ಲ ಮಾಡಿಲ್ಲ, ಪ್ರಾಪರಾಗಿ ಟಚ್ ಮಾಡಿದ್ದಾರೆ. ಇಲ್ಲ, ನನಗಲ್ಲಿ ಒಂದು ಪಿಂಪಲ್ ಎದ್ಬಿಟ್ಟಿದೆ. ಇಲ್ಲಿ ಒಂದೇ ಒಂದು ಪಿಂಪಲ್ ಎದ್ಬಿಟ್ಟಿದೆ. ಸೊ ಹಾಗಾಗಿ ಅವ್ರು ಇನ್ನೂ ಸ್ಪ್ರೇ ಮಾಡಿಲ್ಲ, ಇವಾಗ ಮಾಡ್ತಾರೆ. ಅಬ್ಬಬ್ಬಬ್ಬಬ್ಬಾ, ಬಿದ್ದೋದತ್ತು ಬಿಡಿ, ಉದ್ರೋದತ್ತು. ಥ್ಯಾಂಕ್ ಯು ಸ್ಪ್ರೇ ಹೊಡಿಬೇಕು. ಇಲ್ಲೇ ಸ್ಪ್ರೇ ಹೊಡೀರಿ. ನೀವೇನೇನು ಹೊಡಿಬೇಕು ಅಂತ ಎಲ್ಲ ಹೊಡೀರಿ. ಹೊಡಿಯಕ್ಕೆ ಹೋಗಲ್ಲ. ನಾನು ಏನು ಹೇಳಿದ್ದು? ಕ್ಲಾರಿಟಿ ತಗೊಂಡೆ. ಮತ್ತೆ ಅವ್ರ ಕಡೆ ಕನ್ಯೆ ಅಂತಾನೆಲ್ಲ ಕರೆಯೋದು. ಕನ್ಯೆ ಇದ್ರೆ ನೋಡೋ ಮಂಗ್ಯ ಅಂತ. ಅದೇ ಹೆಣ್ಣಿದ್ರೆ ನೋಡು ಅಂತೆಲ್ಲ ಹೇಳೋದು. ಕನ್ಯೆ ಅಂದ್ರೆ ವಧು ಅಂದ್ರೆ ಹುಡುಗಿ ಅಂತ ಅರ್ಥ. ನಿಮಗೂ ಏನಾದ್ರೂ ಇದ್ರೆ ಹೇಳಿ, ಮಾಡ್ಕೊಡ್ತೀವಿ. ಶೋರ್, ನಾನೇನು ಮೇಕಪ್ಪೇ ಮಾಡ್ಕೊಳ್ಳಲ್ಲ ಬಿಡಿ. ನೆಕ್ಸ್ಟ್ ಹೇಳಿದ್ರಲ್ಲ, ಹೇಳ್ತೀನಿ. ಎಸ್, ವಾರ್ಮ್ ವೆಲ್ಕಮ್ ಟು ಎವ್ರಿವನ್ ಫಾರ್ ದ BTS ವಿಡಿಯೋ. ಇವತ್ತಿನ ನಮ್ಮ BTS ಬಿಹೈಂಡ್ ದ ಸೀನ್ಸ್ ವಿಡಿಯೋದಲ್ಲಿ ಏನಿರುತ್ತೆ, ಇವತ್ತು ಒಂದು ಸಿಂಪಲ್ ಆಗಿ ಸೆಟಪ್ ಮಾಡ್ತಿದ್ದೀವಿ. ಏನು ಈ ಸೆಟಪ್ಪು? ಪ್ರತಿದಿನ ವ್ಲಾಗ್ ನೋಡ್ತಾ ಇದ್ರಿ, ಬಿಹೈಂಡ್ ದ ಕ್ಯಾಮ್ರಾ ವರ್ಕ್ ಮಾಡ್ತಾ ಇದ್ದಂಥ ನನ್ನನ್ನು ಫ್ರಂಟ್ ಆಫ್ ದ ಕ್ಯಾಮ್ರಾ ಬಾ ಅಂತ ಹೇಳಿ ನಂದಿನೇ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಈ ಒಂದು ಪಾಡ್ಕಾಸ್ಟ್ ಚಾನಲ್ನ ಬಿಹೈಂಡ್ ದ ಸೀನ್ಸ್ ಹೇಗೆ ನಡೀತಾ ಇದೆ ಇವತ್ತು ಅನ್ನೋದನ್ನು ಕಂಪ್ಲೀಟ್ ಪಿಕ್ಚರ್ನ ನಿಮಗೆ ಕೊಡ್ತೀನಿ. ನೀವೀಗಾಗಲೇ ನೋಡ್ಬೋದು, ನಮ್ಮ ಕ್ಯಾಮ್ರಾ ಕ್ರ್ಯೂ, ನಮ್ಮ ಗೆಸ್ಟ್ ಎಲ್ಲರೂ ಬಂದರು. ಸೊ ನಮ್ಮ ಮನೆಯ ಒಂದು ಹಾಲನ್ನು ನಾನು ಪಾಡ್ಕಾಸ್ಟ್ ಸ್ಟುಡಿಯೋ ಆಗಿ ಟರ್ನ್ ಮಾಡಿದ್ದೀನಿ. ನನ್ನ ಮನೆಯ ಹಾಲನ್ನು ಒಂದು ಸಿಂಪಲ್ ಪಾಡ್ಕಾಸ್ಟ್ ಸ್ಟುಡಿಯೋ ಆಗಿ ಟರ್ನ್ ಮಾಡೀನಿ. ಆ್ಯಂಡ್ ದಿಸ್ ಈಸ್ ಮೈ ಸ್ಟುಡಿಯೋ. ಆ್ಯಂಡ್ ಇವತ್ತು ನಮ್ಮ ಜೊತೆ ಕ್ಯಾಮ್ರಾ ಕ್ರ್ಯೂ ಬ್ಯಾಂಗ್ಳೂರ್ ಸಿನಿ ಕ್ರಿಯೇಷನ್ಸ್ ಅವರು ಇನ್ ಕೊಲ್ಯಾಬೊರೇಷನ್ ವಿತ್ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಲೈಟಿಂಗ್ ತುಂಬ ಬ್ಯೂಟಿಫುಲ್ಲಾಗಿ ಸೆಟ್ ಮಾಡಿ ನನ್ನನ್ನು ಎಷ್ಟೇ ಮೇಕಪ್ ಆದ್ರೂ, ನಾನು ಎಷ್ಟೇ ಗಲೀಜಾಗಿರೋ ಬಟ್ಟೆ ಹಾಕ್ಕೊಂಡ್ರೂ ಕೂಡ ಬ್ಯೂಟಿಫುಲ್ಲಾಗಿ ತೋರಿಸೋಂಥವ್ರು ನಮ್ಮ ಬಿಹೈಂಡ್ ದ ಕ್ಯಾಮ್ರಾ ಇಸ್. ಓಕೆನಾ? ಸೊ ಇಷ್ಟು ಬ್ಯೂಟಿಫುಲ್ಲಾಗಿ ಮೇಕಪ್ ಮಾಡಿದ್ರಲ್ಲ, ಇನ್ನು ಅವ್ರು ತೋರಿಸ್ದಲ್ಲೇ ಇದ್ರೆ ಆಗತ್ತಾ? ಬನ್ನಿ. ಶೀ ಈಸ್ ದ ಒನ್ ಆ್ಯಂಡ್ ಓನ್ಲಿ ವುಮೆನ್, ಪೂರ್ಣಿಮಾ. ಸೇ ಹಾಯ್. ಓಕೆ, ಸೊ ಇವ್ರ ಮೇಕಪ್ ಬಗ್ಗೆ ಮತ್ತು ಇವರ ಕ್ಯಾಮ್ರಾ ಇಲ್ದಲೇ ಇದ್ದರೆ ನಾನು ನನ್ನ ಪಾಡ್ಕಾಸ್ಟನ್ನು ಶೂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ವಿತ್ ದ ಹಾರ್ಡ್ ಎಫರ್ಟ್ ಆಫ್ ದೀಸ್ ಗೈಸ್. ಸೊ ಇಷ್ಟೆಲ್ಲ ಸೆಟಪ್ ಆದಮೇಲೆ ನಮ್ಮ ಗೆಸ್ಟ್ ಕೂಡ ರೆಡಿ ಇರಬೇಕಲ್ವಾ? ನಮ್ಮ ಗೆಸ್ಟ್ ಏನೋ ಇನ್ ಟೈಮಿಗೆ ಬಂದಿದ್ದಾರೆ, ಆದರೆ ಇನ್ ಟೈಮಿಗೆ ಬಂದರೂ ಕೂಡ ಕ್ರೇವಿಂಗ್. ಸೊ ಏನಾಯಿತು ಗೊತ್ತಾ, ಇನ್ ಟೈಮಿಗೆ ಬಂದರು, ಇನ್ ಟೈಮಲ್ಲಿ ಕ್ಯಾಬ್ ಪಿಕಪ್ ಆಯಿತು, ಆದರೆ ಇನ್ ಟೈಮಲ್ಲಿ ಫುಡ್ ಮಾತ್ರ ಇಂಟೇಕ್ ಆಗಿಲ್ಲ. ಯಾಕೆ? ಸ್ವಿಚ್ ದೇರ್. ಕವಲೇದುರ್ಗಕ್ಕೆ ಹೋಗಿದ್ರಲ್ಲ ನೀವು? ಕವಲೇದುರ್ಗ ನಿಮ್ಮದು ಆ್ಯಂಕರ್ ಫ್ರೆಂಡ್ಸ್ ಅನ್ಸುತ್ತಲ್ಲ? ಇಲ್ಲ, ನನ್ನ ಫ್ಯಾಮಿಲಿ ಜೊತೆ ಹೋಗಿದ್ದು. ನಮ್ಮ ಅಣ್ಣ, ಅತ್ತಿಗೆ, ನನ್ನ ಮಗಳು
ಅಂತ ಹೋಗಿದ್ವಿ. ನಾನು ಊಟ ಮಾಡ್ತಿದ್ದೆ ಆಯಿತಾ, ಬಟ್ ಏನಂದರೆ ಇವರು ಹೇಳಿ ಊಟ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಪಾಡ್ಕಾಸ್ಟ್ ಸ್ಟಾರ್ಟ್ ಆಗಲೇಬೇಕು, ಸೊ ಹಾಗಾಗಿ ಟೈಮ್ ಕರೆಕ್ಟಾಗಿರಿ ಅಂತ. ಸೊ ಅದಕ್ಕೆ ಊಟ ಸ್ಕಿಪ್ ಆದರೂ ಪರವಾಗಿಲ್ಲ, ಇವ್ರು ಲೇಟ್ ಮಾಡಿಸೋದು ಬೇಡ ಅಂತ ಬಂದೆ. ಅಷ್ಟೊತ್ತಿಗೆ ಇವರೇ ರೆಡಿ ಇರಲಿಲ್ಲ, ಸೊ ಊಟ ಮಾಡಿಕೊಂಡೆ. ಒಂದಷ್ಟು ಶಾರ್ಟ್ಸು ಎಲ್ಲಿ ಯೂಟ್ಯೂಬಾ? ಹಾಂ, ಯೂಟ್ಯೂಬಲ್ಲೇನೆ ಡಿಜಿಟಲ್ ಮಾಧ್ಯಮ ಬರುತ್ತಾ? ಬಿಹೈಂಡ್ ದ ಸೀನ್ಸ್ ಬರುತ್ತೆ. ಅದು ನಂದಿನಿ ಆಕಾಶ್ ವ್ಲಾಗ್ಸ್ ಅಂತ ಒಂದಿದೆ, ಅದರಲ್ಲಿ ಬರ್ತಿದೆ. ಅಂದರೆ ಕಂಟೆಂಟ್ನ ಮಿಕ್ಸ್ ಮ್ಯಾಶಪ್ ಮಾಡ್ತಿಲ್ಲ, ಕಂಟೆಂಟ್ನ ಏನು ಚಾನಲಲ್ಲಿ ಏನು ಬರಬೇಕೋ ಅದನ್ನೇ ಕೊಡ್ತಾ ಇದ್ದೀವಿ. ಇದು ಇನ್ನೊಂದು. ಅಂದರೆ ನನಗೇನು ಗೊತ್ತಾ, ಈ ನೀರಲ್ಲಿ ಇಳಿದ್ಮೇಲೆ ಈಜಕ್ಕೆ ಯೋಚನೆ ಮಾಡಬಾರ್ದು ಅಂತಾರಲ್ಲ, ನಂದು ಆ ಮೆಂಟಾಲಿಟಿ. ನೀರಲ್ಲಿ ಇಳಿದ್ಬಿಟ್ಟಿದ್ದೀನಿ, ಈಜಲೇಬೇಕು, ನನ್ನ ದಡ ಸೇರಲೇಬೇಕು. ಎಷ್ಟು ಚಾನಲ್ ಆದ್ರೇನು ಕಂಟೆಂಟ್ ಇದೆ, ಮಾತಾಡೋಕ್ಕೆ ಬರುತ್ತೆ. ಇದೇ ಪ್ರೊಫೆಷನಲ್ ಇಷ್ಟು ವರ್ಷ ಜರ್ನಿ ಮಾತಾಡ್ಸಕ್ಕೂ ಬರುತ್ತೆ. ಇಷ್ಟು ವರ್ಷ ಜರ್ನಿ ಕ್ಯಾರಿ ಮಾಡಿದ್ದೀನಿ. ಬಿದ್ಮೇಲೆ ಈಜೋದು ಹೆಂಗೆ ಅನ್ನೋದು ಓಲ್ಡ್ ವರ್ಷನ್ ಆಯ್ತು, ಯೂಸ್ ಟು ವರ್ಷನ್. ಹೊಸ ವರ್ಷನ್ ನೀರಲ್ಲಿ ಬಿದ್ಮೇಲೆ ಇವ್ರು ಈಜೋದಷ್ಟೇ ಅಲ್ಲ, ಈಜೋದ್ರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಹುಡುಕ್ತಾ ಇದ್ದಾರೆ. ಹಾಗೆ ಅಲ್ವಾ? ಅದೇ ಬ್ಯಾಕ್ವರ್ಡ್ ಸ್ವಿಮ್ಮಿಂಗು, ಆಮೇಲೆ ಬಟರ್ಫ್ಲೈ ಸ್ವಿಮ್ಮಿಂಗು, ಎಲ್ಲಾ ಸ್ಟೈಲಲ್ಲೂ ಇವರು. 20 ವರ್ಷ ಅಂದ್ರೆ ನಾನು ಆಂಟಿ ಆಂಟಿ ಅಂತ ಕರೆಯೋ ಏಜಲ್ಲಿ ನಿಮ್ಮನ್ನ ನೀವು ಆಂಕರ್ ಆಗಿದ್ರಿ ಅನ್ನಂಗೆ ಆಯ್ತು ನನಗೆ, ಅಲ್ವಾ? ಹೌದು, 20 ವರ್ಷದಿಂದ ಯೋಚನೆ ಮಾಡಿದ್ರೆ ನಾನು 10 ವರ್ಷದ ಹುಡುಗ. ವೆಲ್ಕಮ್ 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 ವೆಲ್ಕಮ್. ಅಲ್ಲ, ನಿಮಗೆ ಗೊತ್ತಾ, ಸುಕನ್ಯಾ ಅವರು 14 ಇಯರ್ಗೆನೆ ಆಂಕರಿಂಗ್ ಮಾಡಿದ್ರು. ಇಲ್ಲ, ನಾನು 8 ಇಯರ್ಸ್ ಸ್ಟಾರ್ಟ್ ಮಾಡಿದ್ದೀನಿ. 8 ಇಯರ್ಸ್? ಹೌದು, ಚೈಲ್ಡ್ ಆಂಕರ್. ಇದೊಂಥರ ನನ್ನ ಮಿರರ್ ಇಮೇಜ್ ನೋಡ್ಕೊಳಂಗ್ ಆಗ್ತಿದೆ ಇವತ್ತು. 8 ಇಯರ್ಸ್ಗ? ಹಾ. ಓಕೆ. ಇನ್ನು 4 ಇಯರ್ಸ್ ಟ್ರೈನಿಂಗ್ ತಗೋತಾ ಇದ್ದೆ. ಶಬಾಷ್, ಪರವಾಗಿಲ್ಲ. ನಂಬಿಟ್ರಲ್ಲ. ಇಲ್ಲ, ನಾನು ನನ್ನ ಭೀಷ್ಮನ್ಗೆ ಈಗಲೇ ಟ್ರೈನ್ ಮಾಡ್ತಿದ್ದೀನಲ್ಲ, ಹಾಗೆ. ಈಗ ನಾನು ಭೀಷ್ಮ ನನ್ನ ಎಡಿಟಿಂಗ್ ರೂಮಲ್ಲಿ ಕೂತ್ಕೊಂಡ್ರೆ ಟ್ರೈ ಮಾಡ್ಬೋದು ಆ್ಯಕ್ಚುಲಿ. ಯಾಕೆ ಗೊತ್ತಾ, ನಾನು ಹೇಳಿ ಸುಳ್ಳು ಅಂತ ಗೊತ್ತಿದ್ರು ಎಷ್ಟು ನಮ್ದಂಗೆ ಆ್ಯಕ್ಟ್ ಮಾಡಿದ್ರು ಗೊತ್ತಾ. ಅದು ಆಂಕರ್ ಬೇಕಾಗಿರೋದು. ದಟ್ ಈಸ್ ವಾಟ್ TRS ಟೀಚರ್ಸ್. ನಾನು ಅನ್ಕೊಂಡೆ ಯಾವ್ದಾದ್ರು ಊರಲ್ಲಿ ಪ್ರೋಗ್ರಾಮ್ಗಳೆಲ್ಲ ಬರ್ತಾ ಇರ್ತಾರೆ, ಇವಾಗ ಕಿಡ್ಸ್ ಡೇ ಎಲ್ಲ ಬರ್ತದೆ, ಚಿನ್ನರ ಕಲರವ, ಚಿನ್ನರ ಚಿಲ್ಬಿಲಿ ಆತರ ಮಾಡ್ತಾ. ದಿವ್ಯಾದು ಒಂದು ಪ್ರೋಗ್ರಾಮ್ ಬರ್ತಿತ್ತಲ್ಲ, ಚಿನ್ನರ ಚಿಲಿ. ಚೈಲ್ಡ್ ಆಂಕರ್ ಯಾವಾಗ ಇದಿರಲಿಲ್ಲ, ಸ್ಟೇಜ್ ಇರಲಿಲ್ಲ. ಒಂದು ಇದ್ರೂ ಲೈಕ್ MC ಕಾಂಪೇರಿಂಗ್ ಈ ಥರದ್ದು ಇಂಟರ್ನಲ್ ಸರ್ಕಲಲ್ಲಿ, ಫ್ಯಾಮಿಲಿ ಫಂಕ್ಷನ್ಗಳಲ್ಲಿ ಈ ಥರದ್ದೆಲ್ಲ ಇರುತ್ತಲ್ಲ, ಲೈಕ್ ಆವಾಗ ಈ ಉದಯ TV, ಈ ಟಿವಿನೇ ಜಾಸ್ತಿ ಇದ್ದಿದ್ದು. ಸೊ ಅದರಲ್ಲಿ ಟಿವಿಲಿ ಬರೋದು ನೋಡಿ ನಾವೆಲ್ಲ ಕಲ್ತ್ಕೋತಾ ಇದ್ವಿ ಅಷ್ಟೇ. ಓಕೆ, ಇದನ್ನೆಲ್ಲ ಇಲ್ಲೇ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಕಂಟೆಂಟ್ ಮಾತಾಡಕ್ಕೆ ಏನಿರಲ್ಲ ಗುರು. ಬನ್ನಿ ಹೋಗೋಣ. ಈ ಹೀರೋಯಿನ್ಗಳು ಟಚಪ್ ಅಂತಾರಲ್ಲ, ಆ ಥರ ಪಾಡ್ಕಾಸ್ಟ್ ಮಾಡಬೇಕಾದ್ರೆ ನನಗೊಂದು ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು. ನಾನು ನೋಡ್ತಾ ಇದ್ದೆ ಹೀರೋಯಿನ್ಗಳು ಟಚಪ್ ಅನ್ನೋರು. ಸೊ ಈಗ ಗೊತ್ತಾಯಿತು, ಟಚಪ್ ಅಂತ ಅಂದರೆ ಶೋ ಆಫ್ಗೆ ಹೇಳಲ್ಲ. ಸೊ ಅದು ಒಂದು ರೀತಿ ಡಲ್ ಹೊಡೆದಿರುತ್ತೆ, ಮತ್ತು ಅದನ್ನ ಬೂಸ್ಟ್ ಮಾಡೋದಕ್ಕೆ ಕಾಂಪ್ಯಾಕ್ಟ್ ಪೌಡರ್ನ ಹಾಕಿ ಬಫ್ ಮಾಡಿ ಅದ್ರ ಮೇಲೆ ಮತ್ತೆ ಸೆಟ್ಟಿಂಗ್ ಸ್ಪ್ರೇ ಹೊಡಿತಾರೆ, ಆಮೇಲೆ ವೆಟ್ ಕ್ಲಾತನ್ನು ಯೂಸ್ ಮಾಡ್ತಾರೆ ಅಂತ. ಎಸ್, ಇಟ್ಸ್ ಎ ನೈಸ್ ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ, ಒಳ್ಳೆ ಎಕ್ಸ್ಪೀರಿಯೆನ್ಸು. ನನಗೆ ಫಸ್ಟ್ ಟೈಮು. ಸೊ ಇದೇ ನಾನು ಪಾಡ್ಕ್ಯಾಸ್ಟಲ್ಲಿ ರೆಕಾರ್ಡ್ ಮಾಡಿದಂಥ ಫಸ್ಟು ಪಾಡ್ಕ್ಯಾಸ್ಟು, ಅಂದರೆ ನಾವು ಬೈ ಮಾಡಿದಂಥ ಕ್ಯಾಮ್ರಾದಲ್ಲಿ. ಆ್ಯಂಡ್ ಇಟ್ಸ್ ಆಸಮ್. ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು ಫ್ರೇಮ್ ಎಷ್ಟು ಕಲರ್ಫುಲ್ಲಾಗಿ ಸೆಟ್ ಆಗಿದೆ ಅಂತ ಹೇಳ್ಬಿಟ್ಟು. ಇದು ಎಲ್ಲೋ ರೆಡಿ ಮಾಡಿರೋದಲ್ಲ, ನೀವೇನು ನೋಡ್ತಿದ್ದೀರಾ ಈ ಮನೆಯಲ್ಲೇ ರೆಡಿ ಮಾಡಿರೋದು. ಬಟ್ ಫ್ರೇಮ್ ಕೊಡೋರು, ಕ್ಯಾಮ್ರಾ ವರ್ಕ್ ಮಾಡೋರು ಆ್ಯಂಡ್ ಎವ್ರಿಥಿಂಗ್ ಎಲ್ಲರೂ ಇಂಪಾರ್ಟೆಂಟ್ ಆಗಿರ್ತಾರೆ. ಯಾಕೆ ಅಂತಂದರೆ ಕ್ಯಾಮ್ರಾ ಆ್ಯಂಗಲ್ ಚೆನ್ನಾಗಿಲ್ಲ ಅಂತಂದರೆ ನಾವು ಎಷ್ಟೇ ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿದರೂ ಕೂಡ ಕ್ಯಾಮ್ರಾ ಔಟ್ಪುಟ್ ಬರೋಲ್ಲ. ಆ್ಯಂಡ್ ಅದೇ ರೀತಿ ಎಷ್ಟೇ ಕಾಸ್ಟ್ಲಿ ಮೈಕ್ ಆಗಿದ್ರೂ ಸಹಿತ ಆಡಿಯೋ ಕ್ಲೀನಾಗಿ ರೆಕಾರ್ಡ್ ಆಗಲಿಲ್ಲ, ಮಾತಾಡೋರಿಲ್ಲ ಅಂತಂದರೆ ಆ ಸೆಟಪ್ಪೇ ವೇಸ್ಟ್ ಆಗುತ್ತೆ. ಸೊ ನನಗಂತೂ ಆಲ್ರೆಡಿ TRS ಅಲ್ಲಿ ಒಂದು ಸ್ವಲ್ಪ ಟ್ರೈನಿಂಗ್ ತೊಗೊಂಡಿದ್ದೆ. ಅದ್ರ ಜೊತೆಗೆ ನಾನೇ ಖುದ್ದಾಗಿ ಹೋಗಿ TRS ಪಾಡ್ಕ್ಯಾಸ್ಟ್ನ ಯಾವ ರೀತಿ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬಂದಿದ್ದರಿಂದ ನನಗೊಂದು ಐಡಿಯಾ ಇತ್ತು. ಈ ಪಾಡ್ಕ್ಯಾಸ್ಟ್ನ ಶುರು ಮಾಡೋದಕ್ಕಿಂತ ಮುಂಚೆ, ಇಷ್ಟು ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನಾನು ತುಂಬಾ ರಿಸರ್ಚ್ ಮಾಡಿದ್ದೆ. ಎಲ್ಲರೂ ಅಂದ್ಕೊಳ್ಬೋದು ಏನೋ ಹೇಳ್ತಾ ಇದ್ದಾರೆ ಅಂತ, ಏನೂ ಹೇಳ್ತಿಲ್ಲ. ಆ್ಯಂಡ್ ದಿಸ್ ಇಸ್ ದ ಟ್ರೂ ಫ್ಯಾಕ್ಟ್. ನಮಗೆಲ್ಲ ಗೊತ್ತಿದ್ರೆ ಸಹಿತ ನನಗೆಲ್ಲ ಗೊತ್ತಿದೆ ಅಂದ್ಕೊಳ್ಳೋದಕ್ಕಿಂತ ಹೋಗಿ ಮತ್ತೊಬ್ಬರು ಮಾಡಿರೋದನ್ನ ನೋಡಿ ಬಂದಾಗಲೇ ನೀವು ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಪಾಡ್ಕಾಸ್ಟ್ ಅನ್ನೋದು ಸುಮ್ಮನೆ ಅಲ್ಲ, ತುಂಬಾ ಕಷ್ಟ ಬೀಳಬೇಕು. ಆ್ಯಂಡ್ ಎಕ್ವಿಪ್ಮೆಂಟ್ಸ್ಗೂ ಅಷ್ಟೇ ತುಂಬಾ ಹೈಯರ್ ಎಕ್ವಿಪ್ಮೆಂಟ್ ಹಾಕಿದ್ರೆ ಮಾತ್ರ ನಮಗೆ ಬೇಕಾದಂತಹ ಒಂದು ಒಳ್ಳೆ ಔಟ್ಪುಟ್ ಸಿಗುತ್ತೆ. ಸೊ ಅದ್ರ ಜೊತೆಯಲ್ಲಿ ನನಗೆ ಸಿಕ್ಕಂಥ ಬ್ಯಾಂಗ್ಳೂರ್ ಸಿನಿ ಕ್ರಿಯೇಷನ್ಸ್ ಟೀಮ್ ಅಂತೂ ಐ ಆಮ್ ಬ್ಲೆಸ್ಡ್. ಯಾಕೆಂತಂದರೆ ಅದ್ಭುತವಾಗಿ ಕೆಲಸ ಮಾಡಿಕೊಟ್ರು. ಆ್ಯಂಡ್ ಟಿಲ್ ಟುಡೇ ನನ್ನ ಎಲ್ಲ ಪಾಡ್ಕ್ಯಾಸ್ಟ್ಗಳೂ ಅವರೇ ರೆಕಾರ್ಡಿಂಗ್ ಮಾಡಿದ್ದು.
ನಾನು ಅವ್ರಿಗೆ ಕೇಳ್ತೀನಿ ಯಾವ್ದು ಮಾಡೋಣ ಅಂತ. ಸೀಟ್ಸ್ ಎಲ್ಲ ಹಿಂಗೆ ಇರಲಿ ಸುಕನ್ಯಾ, ಸೀಟ್ಸ್ ಎಲ್ಲ ಹಿಂಗೆ ಇರಲಿ, ನಾವು ಮಾತ್ರ ಎದ್ದೋಣ. ಮತ್ತೆ ಪೊಸಿಷನ್ ಚೇಂಜ್ ಆದ್ರೆ ಇವ್ರು ಆಮೇಲೆ ಅರ್ಧ ಗಂಟೆ ಬೇಕು ಸೆಟ್ ಮಾಡ್ಕೊಳಕ್ಕೆ. ಲೆಟ್ಸ್ ಹ್ಯಾವ್ ಅ ಟೀ. ಟೀ ಕರೆಕ್ಟ್ ಆಗಿ ಹೇಳಿದ್ರಿ. ಟೀ ಅಲ್ವಾ? ಹೌದೌದು, ಟೀ. ಲೆಟ್ಸ್ ಹ್ಯಾವ್ ಅ ಟೀ. ಚಿಯರ್ಸ್. ಚಿಯರ್ಸ್. ಬಟ್ ಇದ್ರಲ್ಲಿ ಟೀ ಕಾಣಿಸ್ತಾ ಇಲ್ಲ. ಬಟ್ ಇದ್ರಲ್ಲಿ ಏನೂ ಇಲ್ಲ. ಯಾಕೆ ಅಂತ ಗೊತ್ತಾ? ಸುಕನ್ಯಾ ಹೊಸದೊಂದು ಬ್ರ್ಯಾಂಡ್ನ ಲಾಂಚ್ ಮಾಡಿದ್ದಾರೆ, ವಿಚ್ ಇಸ್ T9. ಐ ಥಿಂಕ್ ಫಸ್ಟ್ ಟೈಮ್ ಪ್ರಮೋಟ್ ಮಾಡ್ತಾ ಇರೋದು ಪಾಡ್ಕಾಸ್ಟಲ್ಲಿ ನಾನೇನಾ? ಹೌದು, ಹೌದಾ? ಪಾಡ್ಕಾಸ್ಟಲ್ಲಿ ಹೌದು ನೀವೇ. ನಾನೆಲ್ಲ. ಸೊ T9 ಬ್ರ್ಯಾಂಡ್ನ ಟೀ ಹೇಗಿರುತ್ತೆ ನೋಡುವ. ಏನು ಗೊತ್ತಾ, ಸುಕನ್ಯಾ ಅವರು ಬ್ರ್ಯಾಂಡ್ ಜೊತೆಗೆ ಬ್ರ್ಯಾಂಡ್ ನ್ಯೂ ಟೀನ ನಮ್ಮ ಪಾಡ್ಕಾಸ್ಟಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದ್ರ ಟೇಸ್ಟ್ನ ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ನಮ್ಮ ವ್ಲಾಗ್ ನೋಡೋವಂಥವ್ರು ಪರ್ಚೇಸ್ ಮಾಡಲೇಬೇಕು. ಅಮೆಝಾನಲ್ಲಿ ಇದೆ ಅಲ್ವಾ ಸುಕನ್ಯಾ? ಅಮೆಝಾನಲ್ಲಿ ಇದೆ. ಆಮೇಲೆ ಇದು ಸುಕನ್ಯಾ ಸಮೃದ್ಧಿ ಟೀ ಶಾಪ್ ಇದೆ ನಿಮ್ದು, ವೆಬ್ಸೈಟ್ ಅಲ್ಲಿ ಇದೆ, t9masala.com. ಇ-ಕಾಮರ್ಸ್ ವೆಬ್ಸೈಟ್ ಇದೆ. ಹೌದು. ಆಮೇಲೆ ಕೆಲವು ಔಟ್ಲೆಟ್ಗಳಲ್ಲೂ ಕೊಟ್ಟಿದ್ದೀವಿ. ವೀಣಾ ಸ್ಟೋರ್ ಆಗಿರ್ಬೋದು, ಬೃಂದಾವನ ಸ್ಟೋರ್ ಆಗಿರಬಹುದು, ಆಮೇಲೆ ಆದರ್ಶ್ ಆಯಿಲ್ ಮಿಲ್ ಆಗಿರಬಹುದು, ಇನ್ನೂ ಸುಮಾರು ಹೋಲ್ಸೇಲ್ ಶಾಪ್ಗಳು ರೀಚ್ ಆಗ್ತಾ ಇದೀವಿ. ಅಂಡ್ ನಮ್ಮದೇ ಒಂದು ಔಟ್ಲೆಟ್ ಬರುತ್ತೆ. ಸೊ ಹಂಗಂದ್ರೆ ಬನ್ನಿ, ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್ ಇನ್ ದ ಮಿಡಲ್ ಆಫ್ ದ ಪಾಡ್ಕಾಸ್ಟ್. ನೀವು ಈಗ ಎಷ್ಟು ಫ್ಲೇವರ್ ಇದೆ T9 ಅಲ್ಲಿ? ಈಗ ಯಾವ್ದು ಮಾಡ್ತೀರಾ ಅದನ್ನ ನಮ್ 8 ಪ್ರಾಡಕ್ಟ್ಗಳಿದೆ ಸರ್. ತಗೊಳ್ಳಿ, ನಿಮ್ದು ಯಾವ್ದಿದೆ ಅದರಲ್ಲಿ ಇವಾಗ ನಿಮ್ಮ ಎದುರುಗಡೆ ಇರೋದು ಒಂದು ಸುಕನ್ಯಾ ಸಮೃದ್ಧಿ ಟೀ ಹೋಮ್ ಬ್ಲೆಂಡ್ ಅಂತ, ಇನ್ನೊಂದು ಸುಕನ್ಯಾ ಸಮೃದ್ಧಿ ಟೀ ಖಡಕ್ ಟೀ ಅಂತ, ಇನ್ನೊಂದು ದೇಸಿ ಫಾರ್ಮುಲಾ. ಇದು ಅಮೆಝಾನಲ್ಲಿ ಸಿಗುತ್ತೆ ಆ್ಯಂಡ್ ವೆಬ್ಸೈಟಲ್ಲೂ ಸಿಗುತ್ತೆ. ನನ್ನ ಪ್ರಕಾರ ನೀವು ಇವಾಗ ಖಡಕ್ ಟೀ ಕುಡೀರಿ ಅಂತ ಅನ್ನಿಸ್ತದೆ, ಯಾಕೆ ನೀವು ತುಂಬ ಟೀ ಲವರ್ ಅಲ್ಲ, ಟೀ ಜಾಸ್ತಿ ಕುಡಿತೀರಾ. ಸೊ ನಿಮ್ಗೆ ಸ್ವಲ್ಪ ಸ್ಟ್ರಾಂಗ್ ಬೇಕಲ್ಲ, ಕೆಫೈನ್ ಜಾಸ್ತಿ ಬೇಕು ಅಂತ ಹೇಳಿದ್ರಿ. ಸುಮ್ಮನೆ ಹೇಳಿದೆ ನಾನು ಕೆಫೈನ್ ಜಾಸ್ತಿ ಅಂತ, ಬಟ್ ಇಟ್ಸ್ ತುಂಬ ಚೆನ್ನಾಗಿರೋ ಖಡಕ್ ಟೀ. ಇದೆಲ್ಲದು ನಿಮ್ಮ ಅಮೃತ ಹಸ್ತದಿಂದಾನೇ ತಯಾರಾಗಿದ್ದ? ಈಗ ನಾನೇ ಮಾಡ್ಕೊಡ್ಬೇಕು ಅಂತ ಅನ್ಕೋತಿದ್ದೀನಿ. ಹಂಗಂದ್ರೆ ನಾನು ಅನ್ಕೊಂಡೆ ಇವ್ರ ಕೈಯಲ್ಲಿ ಮಾಡಿರ್ತಂತ. ಇಲ್ಲ, ಇವ್ರು ಮಿಷನರಿ ಎಲ್ಲ ಹಾಕಿದ್ದೀರಾ, ಇಂಡಸ್ಟ್ರೀಸ್ ಎಲ್ಲ set ಮಾಡಿದ್ದೀರಾ? ಇದು ಮ್ಯಾನುಫ್ಯಾಕ್ಚರ್ ಹೆಂಗೆ ಮಾಡಬೇಕು, ಒಂದು ಟೀ ಸ್ಟ್ಯಾಂಡರ್ಡ್ ಪ್ರೊಸೆಸ್ ಹೆಂಗಿರಬೇಕು ಆ ಥರನೇ ಇರುತ್ತೆ. ಸೊ ಆ ಥರನೇ ಟೀ ಬ್ಲೆಂಡ್ ಆಗಿ ಪ್ಯಾಕೇಜಿಂಗಲ್ಲಿ ಬರುತ್ತೆ. ಗ್ರೇಟ್. ನೋಡಿ, ಸುಕನ್ಯಾ ಸಮೃದ್ಧಿ ಟೀ. ಸುಕನ್ಯಾ ಸಮೃದ್ಧಿ ಟೀನ ಕುಡಿಯಿರಿ, ನೀವು ಸಮೃದ್ಧರಾಗಿರಿ. ಬನ್ನಿ ಮಾಡೋಣ, ಟೀ ಮಾಡೋಣ. ಎಲ್ಲ ವೀಕ್ಷಕರಿಗೂ ವೆಲ್ಕಮ್. ಒನ್ ಮೋರ್ ಅಂತ ಇರಿ, ಕುಡಿತಾ ಇರಿ. ನಂದಿನಿ ಆಕರ್ಷ್ ಕಿಚನಲ್ಲಿ ನನಗೆ ಕೆಲಸ ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಸಂಬಳ ಕೊಡ್ತಾರಲ್ವೋ ಗೊತ್ತಿಲ್ಲ, ಟೀ ಮಾಡೋಕ್ಕೆ ಹೇಳಿದ್ದಾರೆ. ಬಟ್ ಖುಷಿ ಏನಂತಂದರೆ ನನ್ನ ಟೀ ನಾನು ಮಾಡಿ ತೋರಿಸ್ತೀನಿ ಅವರಿಗೆ. ಆಮೇಲೆ ರೆಗ್ಯುಲರ್ ಆಗಿ ಅವ್ರು ಈ ಟೀನೇ ಆರ್ಡರ್ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ ಅಲ್ವಾ ಆಕರ್ಷ್? ಡಿಸ್ಕೌಂಟ್ ಕೊಟ್ರೆ ಮಾತ್ರ. ಡಿಸ್ಕೌಂಟ್ ಕೊಡ್ತೀರಾ ಫಸ್ಟ್ ಅದು ಹೇಳಿ ನನಗೆ. ಇದು ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ಇರೋ ಟೀ. ಡಿಸ್ಕೌಂಟ್ ಕೊಡಲ್ವಾ ನೀವು ಬೇರೆಯವ್ರ ಥರ? ಕೊಡೋಣ ಬಿಡಿ, ಬಟ್ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಬಾರ್ದು. ಕ್ವಾಲಿಟಿ ಇದೇ ಬೇಕು ಅಂತಂದರೆ ನೀವು ಇದರಲ್ಲಿ ಎಷ್ಟೇ ಚಾರ್ಜ್ ಮಾಡ್ತಾರೋ ಅಷ್ಟು ಕೊಡಬೇಕಾಗುತ್ತೆ, ಪ್ರೈಸ್ ಕೊಡಬೇಕಾಗುತ್ತೆ. ಓಕೆ, ನಾನು ಡಿಸ್ಕೌಂಟ್ ಬ್ರ್ಯಾಂಡ್ ಟೀಸ್ಗೆ ಡಿಸ್ಕೌಂಟ್ ಕೇಳಬಾರ್ದು ನೀವು. ಗೊತ್ತಾಯ್ತು ಬಿಡಿ. ಈಗ ಹೆಂಗೆ ಅಂತಂದ್ರೆ ಇದು ಡಿಸ್ಕೌಂಟ್ ಕೊಟ್ಟು ಬ್ರ್ಯಾಂಡ್ ಕ್ವಾಲಿಟಿ ಕಮ್ಮಿ ಮಾಡ್ತಾರೆ. ಸೊ ಇವ್ರು ಡಿಸ್ಕೌಂಟೇ ಕೊಡಲ್ಲ, ಬ್ರ್ಯಾಂಡ್ ಕ್ವಾಲಿಟಿ ಕಮ್ಮಿ ಆಗಲ್ಲ. ಹೌದು. ಇದು T9 ದೇಸಿ ಫಾರ್ಮುಲಾ ಅಂತ ಅಮೆಝಾನಲ್ಲಿ ಸಿಗುತ್ತೆ, ವೆಬ್ಸೈಟಲ್ಲೂ ಸಿಗುತ್ತೆ, t9masala.com ಅಂತ. ಹಾಗೂ ಬೆಂಗಳೂರಲ್ಲಿರೋರಿಗೆ ವಾಟ್ಸಪ್ ಆರ್ಡರ್ ಕೂಡ ತಗೋಬಹುದು. ನಂಬರ್ಗೆ ಮೆಸೇಜ್ ಮಾಡಿ ನಮ್ಮ ಕಡೆಯಿಂದನೇ ಡೆಲಿವರಿ ಇರುತ್ತೆ. ಡೆಲಿವರಿ ಮಾಡ್ತಾರೆ. ಬಿಸ್ನೆಸ್ ಈಸಿ ಇಲ್ಲ ನೋಡಿ. ಇದರಲ್ಲಿ ಈ ಥರ 50 ಗ್ರಾಮ್ 2 ಪೌಚ್ ಇರುತ್ತೆ. ಈಗ ನಾನು ಒಂದು ಪೌಚ್ ಓಪನ್ ಮಾಡ್ತೀನಿ. ಈಗ ಇದು ಗ್ಯಾಸ್ ಆನ್ ಮಾಡೋರು ಯಾರು? ನಾನೇ ಲೈಟ್ ಮಾಡ್ತೀನಿ. ಪ್ರತಿ ಸಲ ಹೆಣ್ಮಕ್ಳು ಲೈಟ್ ಮಾಡ್ತಾರೆ ನನ್ನ ಬ್ಲಾಗಲ್ಲಿ. ಇವತ್ತು ಒಂದು ದಿವಸ ಮಾಡಿ ಶೋ ಆಫ್ ಮಾಡ್ದಂಗೆ ಅನ್ನಿಸ್ತಿಲ್ವಾ ನಂದಿನಿ? ಇದು ಫೈರ್ ಬ್ರ್ಯಾಂಡು. ಹೌದು, ಆಬ್ವಿಯಸ್ಲಿ ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಅಲ್ವಾ? ನಂದಿನಿ ಕೇಳಿದ್ರೆ ಸತ್ಯ ಗೊತ್ತಾಗುತ್ತೆ. ನೋಡಿ, ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ಫಸ್ಟು. ಜೋರಾಗಿ ಹಾಕಿ, ಏನಾಗಲ್ಲ, ಜೋರಾಗಿ ಹಾಕ್ಬಿಡಿ. ಜೋರಾಗಿ ಹಾಕಬಾರ್ದು, ನೀರು ತುಂಬ ಹಾಕಬಾರ್ದು. ಓ ಹೌದಾ? ಸ್ವಲ್ಪ ನೀರು ಹಾಕಬೇಕು. ಆ ನೀರು ಬಾಯ್ಲ್ ಆಗಲಿ. ಓಕೆ, 7 ಕಪ್ ಟೀ ಬೇಕಂತೆ. 1 2 3 4 ನನ್ನ ಪ್ರಕಾರ 5 ಸಾಕಾಗತ್ತೆ 7 ಕಪ್ ಟೀಗೆ. ಒಂದ್ಸತಿದ್ರೆ ಅರೋಮಾ ನೋಡ್ಕೊಳ್ಳಿ. ಮಸಾಲ ಕೈ ಮೇಲೆ ಹಾಕೊಳ್ಳಿ. ಓಕೆ, ಸೊ ಎಷ್ಟು ಕಪ್ ಹಾಕ್ತಾ ಇದ್ದೀರಾ ಇವಾಗ ಹಾಲು? ಹಾಲು ಒಂದು 6 ಕಪ್ ಹಾಕ್ತೀನಿ ನಾನು. 2 ಕಪ್ ನೀರಿದೆಲ್ಲ ಆಲ್ರೆಡಿ. ಸೊ ನಿಮ್ಮ ಟೀನ ಸೀಕ್ರೆಟ್ ಏನು ಅಂತ ನನಗೆ ಗೊತ್ತಾಯ್ತು. ಏನು? ನೀರು ಕಡಿಮೆ, ಟೀ ಸೊಪ್ಪು ಜಾಸ್ತಿ, ಹಾಲು ಜಾಸ್ತಿ. ಹಾಂ, ಆ ಫ್ರಾಗ್ರೆನ್ಸ್ ಬೇಕಂದ್ರೆ ನಾವು ಈ ಥರ ಮಾಡಬೇಕಾ? ಹೌದು.
ಹ್ಯಾಂಗ್ ಅದಾರ ನೋಡ್ರಿ ಇವ್ರ ಹೆಣ್ಮಕ್ಳು. ಸಾಕು ಅನ್ಸುತ್ತೆ. ನಮ್ಮನ್ನ ಮುಳುಗ್ಸೇ ಬಿಟ್ರು. ಓಕೆ, ಓಕೆ, ಇದು ನೀವು ಮಾಡೋ ಮೆಥಡ್ ಟೀ. ಹೌದು, ನಾನು ಈ ಥರ ಟೀ ಮಾಡ್ತೀನಿ. ಬಟ್ ನಾನು ಕುದ್ದಿರೋ ಹಾಲು ಹಾಕ್ತೀನಿ. ಇದರಲ್ಲಿ ನಾನು ಈಗ ಸ್ಲಿಮ್ ಮಿಲ್ಕ್ ಹಾಕಿದ್ದೀನಿ. ಮುಂಚೆನೇ ಯಾಕೆ ಸಕ್ಕರೆ ಹಾಕ್ಬಾರ್ದು, ಆಮೇಲೆ ಕೊನೆಗೆ ಯಾಕೆ ಹಾಕ್ಬೇಕು? ಅದು ಸಕ್ಕರೆ ಹಾಕಿದ್ಮೇಲೆ ಟೀಯ ನಿಜವಾದ ಅರೋಮ ಆಗಲಿ ಅದರ ಟೇಸ್ಟ್ ಬಿಡೋದು. ಅದನ್ನ ಲಾಸ್ಟಿಗೆ ಹಾಕಿದ್ರೆ ಆ ಟೀ ಕಲರ್ ಎನ್ಹಾನ್ಸ್ ಆಗುತ್ತೆ. ಸೇಮ್ ಇದೇ ಮೆಥಡಲ್ಲಿ ಅದನ್ನು ಮಾಡೋದು, ಸೇಮ್ ಮೆಥಡ್. ಹಾಂ, ನಾನು ಮಾಡೋ ಮೆಥಡ್ ಇದು. ಟೀ ಮಾಡೋದು ಯಾವ ರೀತಿ ಮೆಥಡ್ ಅಂತೇಳಿ ನಿಮ್ಗೆ ಟಿಪ್ಸ್ ಸಿಕ್ತು. ಇವ್ರು ಯಾಕೆ ಹಿಂದೆಯಿಂದ ಹಂಗೆ ಮಾಡ್ತಾ ಇದ್ದಾರೆ ಆಕಾಶ್? ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ, Tea ಅವರಿಗೆ ಮಾಡೋದು ಹೇಗೆ? ಅವರಿಗೆ ಇದು ದೊಡ್ಡ ಅಧ್ಯಯನ ತರ ಆಗಿದೆಯಾ ಅಂತ. ಇದೇನ್ Study syllabus ಆಗಿದೆ. ನಿಮ್ಗೇನು ಎಕ್ಸಾಮ್ ಕೊಡಲ್ಲ ಇದ್ರಲ್ಲಿ. ನೀವು ಜಸ್ಟ್ ಟೀ ಆರ್ಡರ್ ಮಾಡಿದ್ರೆ ಸಾಕು ನಂಗೆ ಅಷ್ಟೇ. ಇವ್ರಿಗೊಂದು ಸಬ್ಜೆಕ್ಟ್ ಆಗಿದೆ. ಒಟ್ನಲ್ಲಿ ಇವ್ರಿಗೆ ನೀವ್ ಹೆಂಗಾರ ಮಾಡ್ಕೊಳ್ಳಿ, ನಿಮ್ ಹೆಂಡತಿ ಮಾಡ್ಕೊಡ್ತಾರ, ನೀವ್ ಆರ್ಡರ್ ಮಾಡಿ. ನಿಮ್ಗೂ ಗೊತ್ತಾಯ್ತಾ? ನೀವ್ ಆರ್ಡರ್ ಮಾಡೋದು ಸಾಕು, ನಿಮ್ ಹೆಂಡತಿ ಮಾಡ್ಕೊಡ್ತಾರೆ, ನೀವೇನ್ ಕಷ್ಟ ಪಡ್ಬೇಕು. ಹೌದು ಹೌದು, ಆಫ್ ಮಾಡ್ಬೇಕು. ಯಾವ್ದಾದ್ರು ಒಂದು ಹಾಡು ಹಾಡಿ ಅಲ್ಲ. ಸಂಜೆ ಟೈಮಲ್ಲಿ ಸುಕನ್ಯಾ ಟೀ ಜೊತೆ. ಹಾಡು ಕೆಟ್ಟದಾಗಿತ್ತು ಅದಕ್ಕೆ ಚೆಲ್ತು. ಇದು ಸೂಪರ್. ಅಲ್ಲ, ಹಾಡು ಕೆಟ್ಟದಾಗಿತ್ತು ಅದಕ್ಕೆ ಚೆಲ್ತು. ನೋಡ್ರಿ ನೋಡ್ರಿ ನೋಡ್ರಿ, ಗೊತ್ತಾಯ್ತು ಬಿಡ್ರಿ. ಇಲ್ಲಿ ಹೇಳಂಗಿಲ್ಲ, ಮತ್ತೆ ಆಫ್ ಕ್ಯಾಮ್ರಾದಾಗ ಹೇಳ್ತೇನೆ ನಾನು ಅದನ್ನ. ಟೇಸ್ಟಿ. ನಿಮ್ಗೆ ಸ್ವೀಟ್ ಜಾಸ್ತಿ ಆಯ್ತಾ ನೋಡ್ಕೊಳ್ಳಿ ಒಂಚೂರು. ಒಳ್ಳೆ ಅರೋಮಾ ಬರ್ತಾ ಇದೆ, ಬಟ್ ಚೆನ್ನಾಗಿದೆ. ಇಟ್ಸ್ ನಾಟ್ ಲೈಕ್ ಕಾಮನ್ ಟೀ. ಎಲ್ಲ ಟೀ ಥರ ಒಂಥರ ಕಾಮನ್ ಟೀ ಥರ ಅನಿಸ್ತಾ ಇಲ್ಲ. ಥ್ಯಾಂಕ್ ಯು. ತಗೊಂಬನ್ನಿ. ಆಮೇಲೆ ಇದರಲ್ಲಿ ಏನು ಕಲರ್ ಬರುತ್ತಲ್ಲ ಅಷ್ಟು ನ್ಯಾಚುರಲ್. ಆರ್ಟಿಫಿಷಿಯಲ್ ಕಲರ್ ಆಗಲಿ, ಸಿಂಥೆಟಿಕ್ ಕಲರ್ ಆಗಲಿ, ಕಲಬೆರಕೆ ಇಲ್ಲ. ಹೌದಾ? ರೆಗ್ಯುಲರ್ ಆಗಿ ಕುಡಿ. ನಾನು ಕ್ಯಾಮ್ರಾ ಮುಂದೆ ಹೇಳ್ತೀನಿ, 1 ಸೆಕೆಂಡ್ ಇಲ್ಲ. ಬೇಗ ಬೇಗ ರೆಡಿ ಆಗ್ಬೇಕು, ಆಯ್ತಾ? ಆಯ್ತು, ಬಂದ್ರು ಗೆಸ್ಟ್, ಆಯ್ತು ಮುಗೀತು. ನಾನು ಕಾರಲ್ಲಿ ಹೋಗ್ಬೇಕಾರ್ಲೆ ಎಲ್ಲ ಇದು ಇವ್ರ ಪಾಡ್ಕಾಸ್ಟಿಗೆ ಯಾರು ಬೆಳಗ್ಗೆಯಿಂದ ಪ್ರಿಪ್ರೇಷನ್ ಮತ್ತೆ ಎಂತ ಟೈಪ್ ಅಲ್ಲಿ ಇವ್ರು ಕರ್ಸ್ಕೊಂಡಿದ್ದಾರೆ, ಮೇಕಪ್ ಆರ್ಟಿಸ್ಟ್ ಹೋಗ್ತೀರಾ. ನಿಮ್ಗೆ ಟಚ್ ಇರಲ್ಲ, ಆದ್ರೆ ಬ್ರಾಂಡ್ ಹೇಳಲೇಬೇಕು ಪರ್ಟಿಕ್ಯುಲರ್ ಆಗಿ. ಸುಮ್ಮನೆ ಇರ್ರಿ, ನಾವು ಕಂಟೆಂಟ್ ಮಾಡ್ತಿದ್ವಿ, ನಮ್ಗೆ ಯಾಕಾರೆ ತಲೆ ಬಿಸಿ ಮಾಡ್ತೀವಿ. ನೀವು ಆರಾಮ್ ಕುತ್ಕೊಳ್ರಿ, ರೆಸ್ಟ್ ಮಾಡ್ರಿ. ನಮ್ಮಲ್ಲಿ ಹೆಂಗಂದ್ರೆ ಆಕ್ಚುಲಿ ಜಾಸ್ತಿ ಬಿಸಿಲು, ಮಧ್ಯಾಹ್ನ ಬಿಸಿಲು 2 ಗಂಟೆಗೂ ಟೀ ಕುಡಿತೀವಿ. ಮಳೆ ಬಂದ್ರು ಟೀ ಕುಡಿತಾರೆ, ಬಿಸಿಲು ಬಂದ್ರು ಟೀ, ಬೆಳಗ್ಗೆ ಟೀ, ಮಧ್ಯಾಹ್ನ ಟೀ, ಸಾಯಂಕಾಲ ಟೀ. ಅದು ಒಂದು ಮುಗಿಯೋಟ್ಗೆ ಒಂದು 10 ಕಪ್ ಟೀ ಕುಡಿದಿರ್ತೀವಿ. ಆಕ್ಚುಲಿ ಇದರಲ್ಲಿ ಕನ್ಫ್ಯೂಷನ್ ಆಗಿರ್ಬೋದು. ಈಗ ಸುಕನ್ಯಾ ಸಮೃದ್ಧಿ ಟೀ ಅಂದರೆ T9 ಟೀ ಅಂತ ಅದೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. T9 ಅನ್ನೋದು ವೆಂಚರ್ ನೇಮ್. ಆ T9ಅಲ್ಲಿ ದೇಸಿ ಫಾರ್ಮುಲಾ, ಜಾಫ್ರನ್ ಟಚ್, ಲ್ಯಾವೋ ಮಿಂಟ್ ಮತ್ತು ರೋಸಾ ರೈಸ್ ಅಂತ ಅದಷ್ಟು ಪ್ರೀಮಿಯಂ ಬ್ಲೆಂಡಿಂಗ್ಸ್. ಟೀ ಜೊತೆಗೆ ಮಸಾಲೆ, ಗುಲಾಬಿ, ಲ್ಯಾವೆಂಡರ್ ಆ ಥರ ಇರೋದು. ಸುಕನ್ಯಾ ಸಮೃದ್ಧಿ ಟೀ ಅಂದರೆ ನಾರ್ಮಲ್ ಈಗ ಮನೇಲಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾರಲ್ಲ, ಖಡಕ್ ಚಾಯ್, ಹೋಮ್ ಬ್ಲೆಂಡ್ ಚಾಯ್, ಲಾಲ್ ಮಿಸ್ಟ್ ಅಂತ ಒಂದು ಡಸ್ಟ್ ಇದೆ, ಹೋಟೆಲ್ ಕಿಂಗ್ ಅಂತ ಹೋಟೆಲ್ಗಳಿಗೆ ಯೂಸ್ ಮಾಡೋದು. ಸೊ ಅದು ಡಿಫ್ರೆಂಟ್, ಇದು ಡಿಫ್ರೆಂಟ್. ಈಗ ನಾವು ಕುಡಿದಿರೋದು ಮಸಾಲಾ ಚಾಯ್, ದೇಸಿ ಮಸಾಲಾ ಚಾಯ್, ದೇಸಿ ಫಾರ್ಮುಲಾ. ಏನೇ ಆದರೂ ನಮ್ಮ ಹುಡುಗರು ಮಾತ್ರ ಒಳ್ಳೆ ರಿವ್ಯೂಸು, ಒಳ್ಳೆ ಫೀಡ್ಬ್ಯಾಕ್ಸ್ ಕೊಟ್ಟರು. ಸುಕನ್ಯಾ ಅಂತೂ ಪಕ್ಕ ಫಿಕ್ಸ್. ಜಾಸ್ತಿ ಮಾತಾಡ್ತೀರಾ ನೀವು, ಇವ್ರು ಜಾಸ್ತಿ ಮಾತಾಡ್ತಾರೆ ಯಾವಾಗ್ಲೂ. ಒನ್ ಮೋರ್ ಅಂದಂಗೆ 1 more ಕಪ್ ತಗೊಂಡು ಕುಡಿತಾ ಇದ್ದಾರೆ ನೋಡಿ. 2 ಕಪ್ ಒನ್ ಮೋರ್ ಸುಕನ್ಯಾ T9 ಒನ್ ಮೋರ್ ಕಪ್ ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಒಟ್ಟಿನಲ್ಲಿ ಇವ್ರ ಕಾನ್ಸೆಪ್ಟ್ ಗೊತ್ತಾಯ್ತು. ಕುಡಿಸಿ ನೀವು ಏನಾದ್ರೂ ಕುಡಿಸಿ ಇಲ್ಲ, ಸೋ ನೈಸ್ ಆ್ಯಕ್ಚುಲಿ. ನೋಡಿ, ಟೀಗೆ ಒಂದು ಇಮೋಷನ್ಸ್ ಇರುತ್ತೆ. ಈಗ ನಾವೆಲ್ಲ ಒಂದು ಟೀಮ್ ಆಗಿದ್ದುಕೊಂಡು ಟೀ ಮಾಡೋದು ಸೆಲೆಬ್ರೇಟ್ ಮಾಡಿದ್ವಿ, ಟೀ ಮಾಡಿ ಕುಡಿದು ಎಂಜಾಯ್ ಮಾಡಿದ್ವಿ. ಪ್ರತಿಯೊಬ್ಬರ ಮನೇಲಿ ಒಂದೊಂದು ಟೀಗೆ ಅಂತಲೇ ಸಪ್ರೇಟ್ ಒಂದು ಕತೆ ಇರುತ್ತೆ, ಆಯಿತಾ? ಸಂಜೆ ಮಳೆ ಬಂದಾಗ ಎಲ್ಲರೂ ಕೂತ್ಕೊಂಡು ಟೀ ಜೊತೆಗೆ ಕುರುಕುಲು ತಿಂಡಿ ತಿಂದ್ಕೊಂಡು ಎಂಜಾಯ್ ಮಾಡ್ತಾರೆ. ಆಮೇಲೆ ಇನ್ನೀಗ ಚಳಿಗಾಲಕ್ಕಂತೂ ಹೇಳಿ ಮಾಡಿಸಿರೋದು ಈ ಟೀ. ಆಮೇಲೆ ಇದರಲ್ಲಿ ತುಂಬ ಪಾಸಿಟಿವ್ ವಿಚಾರಗಳು ಸುಮಾರಿದೆ. ಕಲರ್ ಇಲ್ಲ ಅಂದರೆ ಕಲರ್ ಇಲ್ಲ ಅಲ್ಲ, ಆರ್ಟಿಫಿಷಿಯಲ್ ಕಲರ್, ಕೆಮಿಕಲ್ ಯಾವುದು ಕೂಡ ಆ ಥರದ್ದೇನೂ ಇಲ್ಲ. ಸೊ ಶುದ್ಧ ಟೀಯನ್ನು ಕುಡಿದು ಎಂಜಾಯ್ ಮಾಡಿ, ಫ್ಯಾಮಿಲಿ ಜೊತೆಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಟೀ ಕುಡೀರಿ, ಗೆಳತಿಗೆ ಟೀ ಕುಡಿಸಿ, ಗೆಳೆಯನಿಗೆ ಟೀ ಕುಡಿಸಿ, ಮನೆ ಮಂದಿಗೆಲ್ಲ ಟೀ ಕುಡಿಸಿ, ಹೆಂಡತಿಗೆ ಟೀ ಕುಡಿಸಿ, ಫ್ರೆಂಡ್ಸಿಗೆ ಟೀ ಕುಡಿಸಿ, ಒಟ್ಟಲ್ಲಿ ಟೀ ಕುಡಿಸಿ. ಏನಿದು? ಇಟ್ಸ್ ಅ ಸ್ಮಾಲ್ ಗಿಫ್ಟ್ ಅಷ್ಟೇ. ಏನೇನಿಲ್ಲ. ಥ್ಯಾಂಕ್ ಯು ಸೋ ಮಚ್, ಸೋ ಸ್ವೀಟ್ ಆಫ್ ಯು.
ಇದೆಲ್ಲ ಯಾಕಕ್ಕ ಅಕ್ಕ ಲೈಫ್ ಹೆಂಗಾಗ್ಬಿಟ್ಟಿದೆ ಗೊತ್ತಾಕ ಇವಾಗ ಡಿಜಿಟಲ್ಲು. ಅಲ್ಲ ನಾವು ವಾಶ್ರೂಮ್ಗೆ ಹೋಗೋದು ಬಿಟ್ಟಿನ ಎಲ್ಲರೂ ಬರ್ತಾರಲ್ಲ ಒಂದು ಸೆಟ್ ಒಂದು 50 ಈ ತರ ಹಾರ ಎಲ್ಲ ಸೆಟಪ್ ಮಾಡಿ. ಇದೆಲ್ಲ ಸ್ಟೇಜ್ ಅಲ್ಲಿ ತಗೊಂಡ್ ಗೊತ್ತು ಪಾಡ್ಕಾಸ್ಟ್ ಇಟ್ಸ್ ಮೈ ರೆಸ್ಪೆಕ್ಟ್ ಆಕ್ಚುಲಿ, ಇಟ್ಸ್ ಮೈ ರೆಸ್ಪೆಕ್ಟ್ ನಮ್ಗೆ ರೆಸ್ಪೆಕ್ಟ್ ಕೊಟ್ಟು ಇಟ್ಸ್ ನಾಟ್ ಥ್ಯಾಂಕ್ ಯು ಸೋ ಮಚ್. ಬಟ್ ಇದು ನಮ್ಮನೇಲಿ ಫಸ್ಟ್ ಅಲ್ವಾ, ನಮ್ಮನೇಲಿ ಫಸ್ಟ್ ಅಲ್ವಾ, ಹಾಗಾಗಿ ಐ ವಿಶ್ ಯು ಆಲ್ ದಿ ಬೆಸ್ಟ್. ಆಮೇಲೆ ನಾವು ಪ್ರತಿಭೆಗಳಿಗೆ ನಾನು ಕಾರಣ ಆಗ್ತಾ ಇದ್ದೀನಿ. ನಿಜವಾಗ್ಲೂ ಆಕ್ಚುಲಿ ನೋಡಿ ಆ ಹುಡುಗ ಪಾಪ ಫಸ್ಟ್ ಕ್ಯಾಮ್ರಾ ಅಂತೆ ಫುಲ್ ಖುಷಿ ಆಗ್ಬಿಟ್ಟ, ಇವ್ರದ್ದು ರೆಕಾರ್ಡ್ ಮಾಡಿದೆ ಅಂತ. ಇವನ್ಗೂ ಅಷ್ಟೇ, ಇವನ್ಗೂ ಏನೋ ಒಂಥರ ಖುಷಿ, ಫಸ್ಟ್ ಟೈಮ್ ನನ್ನ ಕ್ಯಾಮ್ರಾ ಇಂಥ ಒಬ್ರು ಸೆಲೆಬ್ರಿಟಿದು ರೆಕಾರ್ಡಿಂಗ್ ಆಯ್ತಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್. ಅವ್ರಿಗೊಂದು ಕವರ್ ಎಲ್ಲ ಹಾಕಿ ಕ್ಲೀನ್ ಹಾಕಿ ಕೊಟ್ಟು ಕಳ್ಸಮ್ಮ. ನೀವು ಎಸ್, ನಿಮ್ಮ ಹಣೆಯಲ್ಲಿ ಬರ್ದೆ ತುಂಬಾ ಅತಿಥಿಗಳನ್ನ ಸತ್ಕಾರ ಮಾಡೋದು. ಇನ್ನು ಒಳ್ಳೊಳ್ಳೆ ಅತಿಥಿಗಳೆಲ್ಲ ಬರ್ತಾ ಇಲ್ಲ ನಮ್ದು ಹೆಂಗೆ ಗೊತ್ತಾ ಕಾಂಬಿನೇಷನ್ನು, ಪರ್ಸನಲ್ ಲೈಫ್ಗಿಂತ ಪ್ರೊಫೆಷ್ನಲ್ ಲೈಫ್ ಕಾಂಬಿನೇಷನ್ನೇ ಜಾಸ್ತಿ ನಮ್ಮದು. ನಮ್ಮ ಕಡೆಯಿಂದ ಮನೆಗೆ ಬಂದವ್ರಿಗೆ ಪ್ರೀತಿಯಿಂದ ಒಂದು ಉಡುಗೊರೆ ಕೊಟ್ಟು ಕಳಿಸಿದ್ವಿ. ಸುಕನ್ಯಾ ತುಂಬಾ ಖುಷಿಯಾದರು. ಆ್ಯಂಡ್ ಅಲ್ಲಿಂದ ನಾವು ಲಿಫ್ಟಲ್ಲಿ ಹೊರಟು ಅವ್ರನ್ನ ಬಿಡೋಕ್ಕೆ ಅಂತ ಹೋದ್ವಿ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅವ್ರು ಬಂದಿದ್ದು ಬೆಳಗ್ಗೆ 10 ಗಂಟೆಗೆ, ಬಟ್ ರೆಕಾರ್ಡಿಂಗ್ ಮುಗಿದು ಎಲ್ಲ ಕಂಪ್ಲೀಟ್ ಆಗೋದ್ರೊಳಗಾಗಿ ಸಮಯ ಕರೆಕ್ಟಾಗಿ 8:30 ಆಗಿತ್ತು. ಸೊ ಅಂದರೆ ತಿಳ್ಕೊಳ್ಳಿ, ನಾವು ಒಂದು ಪಾಡ್ಕ್ಯಾಸ್ಟ್ಗೆ ನಾವು ಕಳೆಯುವಂಥ ಸಮಯ ಎಷ್ಟು ಅಂತಂದರೆ ಒಂದು ದಿನ ಆಲ್ಮೋಸ್ಟ್ ನೀವು 1 ಅವರ್ ಕೂತ್ಕೊಂಡು ಏನೋ ಕಾಮೆಂಟ್ ಮಾಡ್ತೀರಾ ನಿಮ್ಗೆ ಅನಿಸಿದ್ದನ್ನು. ಆದರೆ ಅದನ್ನು ರೆಕಾರ್ಡ್ ಮಾಡೋಕ್ಕೆ ಎಷ್ಟು ಕ್ರೂ ಬೇಕಾಗುತ್ತೆ, ಎಷ್ಟು ಖರ್ಚು ಮಾಡಿರ್ತೀವಿ, ಎಷ್ಟು ಟೀಮ್ ವರ್ಕ್ ಇರುತ್ತೆ, ಎಷ್ಟು ಎಫರ್ಟ್ ಇರುತ್ತೆ. ಸೊ ದುಡ್ಡಿಗಿಂತ ಹೆಚ್ಚಾಗಿ ಆ ಎಫರ್ಟ್ ಇದೆಯಲ್ಲ, ಆ ದಿನ ಇದೆಯಲ್ಲ, ಆ ಕಳೆದು ಹೋದಂಥ ದಿನ ಮತ್ತೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೆಲ್ಲ ಕಷ್ಟಪಟ್ಟು ನಾವು ಮಾಡಿಟ್ಟಿರ್ತೀವಿ. ಆದರೆ ಆ ವಿಡಿಯೋ ನೋಡಿದಂಥ ಒಂದಷ್ಟು ಜನ ಸುಮ್ಮನೆ ಏನೋ ಬ್ಯಾಡಾಗಿ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾರೆ. ಹಂಗೆ ಕೇಳಬೇಕಿತ್ತು, ಹಿಂಗೆ ಕೇಳಬೇಕಿತ್ತು, ಹಿಂಗೆ ಮಾಡಬೇಕಿತ್ತು, ಹಂಗೆ ಮಾಡಬೇಕಿತ್ತು, ಹಂಗೆ ಲೈಟಿಂಗ್ ಮಾಡಿದರೆ ಚೆನ್ನಾಗಿರೋದು, ಹಿಂಗೆ ಲೈಟಿಂಗ್ ಮಾಡಿದರೆ ಚೆನ್ನಾಗಿರೋದು ಅಂತ. ಬಟ್ ಹೇಳೋದು ತುಂಬ ಸುಲಭ, ಇಲ್ಲಿ ಬಂದು ರಿಯಾಲಿಟಿ ಮಾಡಿ ಅಂತ ಅಂದರೆ ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಹೇಳ್ತೀನಿ ವೀಕ್ಷಕರೇ, ಯಾರ ಟ್ಯಾಲೆಂಟ್ ಮೇಲೂ ಕಾಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ. ನಂದೊಬ್ಬಂದೇ ಅಲ್ಲ, ಯಾವುದೇ ಕಾಂಟೆಂಟ್ ಕ್ರಿಯೇಟರ್ ಮೇಲೂ ದಯವಿಟ್ಟು ಕಾಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ. ಅವರ ಹಾರ್ಡ್ ಎಫರ್ಟ್ಸ್ ಅವ್ರಿಗೆ ಗೊತ್ತಿರುತ್ತೆ. ಐ ಹೋಪ್ ಸೊ ನಮ್ಮೆಲ್ಲ ವೀಡಿಯೋಗಳನ್ನ ನೋಡಿ ನೀವು ತುಂಬಾ ಎಂಜಾಯ್ ಮಾಡ್ತಿದ್ದೀರಾ ಅಂದ್ಕೊಳ್ತೀನಿ. ಆ್ಯಂಡ್ ದಿಸ್ ಅ ಫನ್ ಅಪಾರ್ಟ್, ಡೋಂಟ್ ಟೇಕ್ ಇಟ್ ಸೀರಿಯಸ್. ನಮ್ಮ ಎಲ್ಲ ವ್ಲಾಗ್ಗಳು ಕೂಡ ಖುಷಿಯಿಂದ ಕೂಡಿರುತ್ತೆ. ನಾವು ಯಾವುದನ್ನು ಬೇಕು ಅಂತ ಕ್ರಿಯೇಟ್ ಮಾಡಿರೋದಲ್ಲ. ಆ್ಯಸ್ ಇಟ್ ಈಸ್ ನಾವು ಹೇಗೆ ನಮ್ಮ ಬಿಹೇವಿಯರ್ ಇರುತ್ತೋ ಮತ್ತು ನಾವು ಹೇಗಿರ್ತೀವೋ ಅದನ್ನೇ ಪೋರ್ಟ್ರೇ ಮಾಡೋದಕ್ಕೋಸ್ಕರ ವ್ಲಾಗ್ ಚಾನಲ್ ಮಾಡಿದ್ದು. ಆ್ಯಂಡ್ ನಿಮ್ಗೆಲ್ರಿಗೂ ಗೊತ್ತಾಯಿದೆ, ನಾವು ಮಾಡುವಂಥ ಸೀರಿಯಸ್ ಕಂಟೆಂಟ್ನ ಬಿಟ್ಬಿಟ್ಟು ಈ ಥರ ತಮಾಷೆಯಾಗಿ ಏನೋ ವ್ಲಾಗ್ ಮಾಡ್ತಿರಲ್ಲ ಅಂತ ಭಾಳಷ್ಟು ಮೆಸೇಜಸ್ ಬರ್ತಿದೆ. ಬಟ್ ಸ್ಟಿಲ್ ನಾನು ನಿಮ್ಗೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇತ್ತೀಚೆಗೆ ಯೂಟ್ಯೂಬಲ್ಲಿ ಸೀರಿಯಸ್ ಕಂಟೆಂಟ್ಗಿಂತ ತಮಾಷೆಯಾಗಿ ವ್ಲಾಗ್ ಮಾಡುವಂತಹ ವೀಡಿಯೋಸ್ಗಳೇ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗ್ತವೆ. ಸೊ ಹಾಗಾಗಿ ಇನ್ನು ಮತ್ತೊಬ್ಬರ ಲೈಫಲ್ಲಿ ಏನಾಗ್ತಾಯಿದೆ, ಅವ್ರ ದಿನಚರಿ ಹೇಗಿರುತ್ತೆ, ಅವ್ರ ಡೈರಿ ಹೇಗಿರುತ್ತೆ ಅನ್ನೋಂಥ ತಿಳ್ಕೊಳ್ಳೋಂಥ ಕುತೂಹಲ ಎಲ್ರಿಗೂ ಇರುತ್ತೆ. ಸೊ ಹಾಗಾಗಿನೇ ನಾವು ಕೂಡ ಡೈಲಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದು. ನಿಮಗೇನಾದರೂ ನಮ್ಮ ಡೈಲಿ ವ್ಲಾಗ್ಸ್ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ನಿಮ್ಗೆ ಇಷ್ಟ ಆಗಿದ್ರೂ ಸರಿ, ನಿಮ್ಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ, ನಿಮಗೇನು ಅನಿಸುತ್ತೋ ಅದನ್ನು ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮಿಸ್ ಮಾಡಬೇಡಿ, ನಿಮ್ಮ ಒಂದು ವ್ಯಾಲ್ಯೂಬಲ್ ಕಾಮೆಂಟ್ ಕೂಡ ನಮಗೆ ಎಷ್ಟೋ ಮುಖ್ಯ ಆಗಿರುತ್ತೆ.